ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ನೀವು ಫಸ್ಟ್ ಮಾಡಲೇಬೇಕಾಗಿರುವಂಥ ಕೆಲಸ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಯಾವುದೇ ಪ್ರಶ್ನೆ ಕೇಳಿ, ಏನೇ ಕೇಳಿ, ಸೊಲ್ಯೂಷನ್ ಕೊಡಿ ಅಂತಂದರೆ ಭಾಳನೇ ಸರಳವಾಗಿ ಸುಲಭವಾಗಿರುವಂಥ ಪರಿಹಾರಗಳನ್ನ ಪ್ರತಿಯೊಂದು ವೀಡಿಯೋಸಲ್ಲಿ ಕೂಡ ತಿಳಿಸ್ಕೊಡ್ತಾ ಬಂದಿದ್ದೀರಾ. ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈಗ ನಾವು ಸಾಕಷ್ಟು ಇವಾಗ ಒಂದು ಲ್ಯಾವಿಶ್ ಹೌಸ್ಗೆ ಹೋದಾಗ ಅವ್ರ ಮನೆಯಲ್ಲೇ ಒಂದು ರೀತಿಯಾಗಿರುವಂಥ ಪೋಸ್ಟರ್ಸ್ ಆಗಿರ್ಬೋದು, ಈ ಸೂರ್ಯನ ಚಿತ್ರ ಹಾಕಿರ್ತಾರೆ, ಅಥವಾ ಈ ಒಂದು ವಾಲ್ ಪೇಪರ್ಸಲ್ಲಿ ಕುದುರೆ ಬರ್ತಾ ಇರುವಂಥದ್ದು, ಈ ಥರದ್ದೆಲ್ಲ ನಾವು ನೋಡ್ತೀವಿ. ಅಥವಾ ಈ ವಾಟರ್ ಫಾಲ್ಸ್ ಇರುವಂಥದ್ದು. ಇನ್ನೂ ಸಾಕಷ್ಟು ಮನೆಗಳಲ್ಲಿ ಈಗ ತಂದೆ ತಾಯಿ ಫೋಟೋನೇ ದೇವ್ರ ಮನೇಲಿ ಇಟ್ಟಿರ್ತಾರೆ, ಅಥವಾ ಸತ್ತೋಗಿರೋರ ಫೋಟೋನ ಕೆಲವರು ಹಾಕಿರ್ತಾರೆ, ಹಾಕಿರೋದಿಲ್ಲ. ಈ ರೀತಿ ಎಲ್ಲ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದೆ. ಸೊ ಮನೆ ಅಂದರೆ ಯಾವ ರೀತಿ ಇರಬೇಕಾಗತ್ತೆ, ಯಾವ ರೀತಿಯಾಗಿರುವಂಥ ಫೋಟೋಸು ಅಥವಾ ಚಿತ್ರಗಳನ್ನ ನಾವು ಹಾಕಿದ್ರೆ ನಮಗೆ ಲಕ್ ಅನ್ನೋಂಥದ್ದು ಬರುತ್ತೆ, ಅಥವಾ ಬೇರೆ ಹಾಕಿದಾಗ ನಮಗೆ ಸಮಸ್ಯೆ ಬರುತ್ತಾ, ಹಾಕೋದಾದರೆ ಯಾವ ದಿಕ್ಕಿನಲ್ಲಿ ಹಾಕಬೇಕು? ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಡಿ ಗುರುಗಳು. ಓ ವಿಶ್ವಸ್ಮಯ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ನಿಮ್ಮ ಪ್ರಯತ್ನದ ಯಾವ ಕೆಲಸವಾದರೂ ಕೂಡ ಈ ದಿನ ಕೈ ಹಿಡಿಯಲಿ, ನಿಮಗೆ ವಿಶೇಷವಾಗಿರ್ತಕ್ಕ ಅನುಕೂಲಗಳು ನಿಮ್ಮದಾಗಲಿ ಅಂತ ಹೇಳ್ತಾ, ನೀವು ಕೇಳಿರೋ ಪ್ರಶ್ನೆ ಬಹುಶಃ ಬಹಳ ಜನಕ್ಕೆ ಗೊಂದಲ ಇರುತ್ತೆ. ತಂದೆ ತಾಯಿಗಳ ಫೋಟೋ ಪಿತೃ ದೇವತೆಗಳು ಅಂತ ಅವ್ರನ್ನ ಕರೆದಿದ್ದಾರೆ, ಹಾಗಂತೇಳಿ ನೀವು ದೇವರ ಮನೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಒಂದೇ ಆಪ್ಷನ್, ಬೇರೆ ಎರಡನೇದು ಕೊಟ್ಟೇ ಇಲ್ಲ. ಉತ್ತರದ ಗೋಡೆಗೆ ಹಾಕಬೇಕು, ದಕ್ಷಿಣವನ್ನು ನೋಡಬೇಕು. ಅಂದರೆ ದಕ್ಷಿಣಾಭಿಮುಖ ಅಂತ ಹೇಳ್ತಾನೆ. ದಕ್ಷಿಣ ಅಭಿಮುಖ ಅಂತಂದರೆ ಹೀಗೆ, ಇದು ಉತ್ತರದ ಗೋಡೆ. ನೇತಾಕಿದ್ರೆ ನೀವು ಆ ಒಂದು ತಂದೆ ತಾಯಿಗಳ ಫೋಟೋ ದಕ್ಷಿಣ ದಿಕ್ಕನ್ನು ನೋಡ್ತಿರಬೇಕು. ಪಿತೃದೇವತೆಗಳಿಗೆ ಬಾಗಿಲು ಅದೇನೆ. ಅದಾದ್ದರಿಂದ ದಕ್ಷಿಣವನ್ನೇ ನೋಡ್ತಿರಬೇಕು. ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಸಲ್ಲದಲ್ಲಿ ನೀವು ಹೃದಯದಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿದೆ. ದೇವರ ಫೋಟೋಗಳು ಎರಡನೇದು ದಕ್ಷಿಣ ದಿಕ್ಕಿಗಿಡಿ. ದೇವರ ಫೋಟೋಗಳು ಅಷ್ಟೇ. ದೇವರ ಫೋಟೋಗಳು ಅಂತಂದರೆ ನೀವು ಪೂರ್ವದ ಗೋಡೆಗೆ ಅಥವಾ ಉತ್ತರಾಭಿಮುಖವಾಗಿ, ಅದೇ ದೇವರ ಫೋಟೋ ಅಂದರೆ ದಕ್ಷಿಣದ ಗೋಡೆಗೆ ಹಾಕಬೇಕು. ಅವು ಆ ದೇವರುಗಳು ಉತ್ತರವನ್ನು ನೋಡ್ತಿರಬೇಕು. ಇನ್ನು ಪೂರ್ವಾಭಿಮುಖ ಅಂತಂದರೆ ನೀವು ಪಶ್ಚಿಮದ ಗೋಡೆಗೆ ಹಾಕಬೇಕು, ಪೂರ್ವವನ್ನು ಆ ಒಂದು ಫೋಟೋ ನೋಡ್ತಿರ್ಬೇಕು. ಈಗಿರ್ತಕ್ಕಂಥದ್ದು ಕರೆಕ್ಟಾಗಿರುತ್ತೆ. ವಾಸ್ತುನಲ್ಲೂ ಕೂಡ ನಿಮ್ಗೆ ದಿನೇ ಒಂದು ಎನರ್ಜಿ ತಂದು ಕೊಡ್ತಕ್ಕಂಥದ್ದು. ಇನ್ನು ನೀವು ಕೇಳೋವಂಥದ್ದು ಈ ಕುದುರೆ. ಕೆಲವು ಮನೆಗಳಿರ್ತವೆ ಬಿಡಿ, ನೀವು ಹೇಳಿದಾಗ ಈಗ ಐಷಾರಾಮದ ಬಂಗಲೆಗಳು ಅಂತ ಇದ್ದಾಗ ಆ ಬಂಗಲೆ ಹಾಗೆ ಇರುತ್ತೆ. ಎಲ್ಲಿರುತ್ತೆ ಅದು, ಅದರ ಲೊಕೇಶನ್ ಹೇಗಿರುತ್ತೆ, ಅದೊಂದು ಫಾಸ್ಟ್ ಲೊಕ್ಯಾಲಿಟಿ ಆಗಿರುತ್ತೆ. ಅಂತಹ ಫಾಸ್ಟ್ ಲೊಕ್ಯಾಲಿಟಿನಲ್ಲಿ ಆ ಮನೆ ಹೇಗಿರುತ್ತೆ ಅಂತಂದರೆ ಏನೇನೋ ಡಿಸೈನ್ ಮಾಡೋಕ್ಕಿರ್ತಾನೆ. ಅದನ್ನು ರಂಗಿನ ಬಣ್ಣಗಳಿಂದ ಕಂಗೊಳಿಸ್ತಾ ಇರುತ್ತೆ, ಹೇಗೆ ಬೇಕಾದರೂ ಕೂಡ ಇರುತ್ತೆ. ಮನೆ ನಮ್ಮ ಮಿತ್ರರು ಯಾರೋ ಒಬ್ಬರು ಆಂಧ್ರದವ ವೈಟ್ ಫೀಲ್ಡಲ್ಲಿ 200/60 ಕಟ್ಕೊಂಡಿದ್ದಾನೆ. 200ಕ್ಕೆ 60 ಉದ್ದ ಕಟ್ಟಿದ್ದಾನೆ. ಈಗ ಅದನ್ನು ಅವನು ಸೇಲ್ ಮಾಡಿ ಅಂದರೆ ಹೊರಡ್ತಾ ಇದ್ದಾನೆ. ಕಟ್ಟಿದ್ದಾನೆ ಅಂದರೆ ಹಾಗಿದೆ ಅದು. ನಮ್ಮ ಹುಡುಗಂಗೆ ಅವೆಲ್ಲ ಕಳಿಸಿದ್ರೆ, ಗುರುಗಳೇ ಇದೇನು ರೆಸಾರ್ಟಾ ಮನೆಯೇ ಅಂತ ರೆಸಾರ್ಟ್ ಮನೆ ಅಂತೆ ನಾನು ಹಾಗೆ ಮಾಡ್ಕೊಂಡಿದ್ದಾನೆ. ಅವ್ರಿಗೆ ಸಂಬಂಧಪಟ್ಟದ್ದು. ಅಲ್ಲಿ ನೀವು ಕೇಳಿದ್ರಲ್ಲಿ ಕುದುರೆಗಳು, ಅವನು ಗೋಡೆ ಎಲ್ಲ ಹುಡುಕಿದ್ರು ಅವೇ ಕಾಣ್ತವೆ. ಪೂರ್ಣವಾಗಿ ಆ್ಯಂಟಿಕ್ ಡಿಸೈನ್ ಮಾಡಿದ್ದಾನೆ. ಅದೊಂದು ಲೋಕ. ಎಲ್ಲವನ್ನು ಕೂಡ ಆ ಒಂದು ರೋಸ್ ವುಡ್ಡಿಂದ ಸ್ಯಾಂಡಲ್ನಿಂದ ತರಿಸಿ ಕರೆಕ್ಟಾಗಿ ಅದನ್ನು ಮಾಡ್ಕೊಂಡಿದ್ದಾನೆ. ಕುದುರೆಗಳು, ಆನೆಗಳ ಚಿತ್ರ ಹೆಚ್ಚು ಕಾಣ್ತಾ ಇರುತ್ತೆ. ಅಂದರೆ ಐಶ್ವರ್ಯದ ಸಂಕೇತಗಳು ಏನು ಅಂತ ಅವನು ಗೊತ್ತಿದೆ, ಅದನ್ನು ಅಳವಡಿಸ್ಕೋದಾನೆ. ತುಂಬ ಕಾಸ್ಟ್ಲಿಯಸ್ ಡಿಸೈನ್ ಅದು. ಬಹುಶಃ ಅವನು ಆ ವುಡ್ಡಿಗೆ ಕೊಟ್ಟಿದ್ದಾನೆ 12ರಿಂದ 15 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ. ಆ ಮನೆಗೆ ಬರೀ ವುಡ್ ವರ್ಕ್ ಅಷ್ಟು ಮಾಡಿದ್ದಾನೆ. ಅದೊಂದು ಕಡೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಅವ್ರು ಬೆಳೆದಿರ್ತಾರೆ, ಅವರು ಯಾವುದಕ್ಕೆ ಏನು ಹಾಕಿದ್ರೂ ಗೊತ್ತಾಗಲ್ಲ. ಹೆಂಗೆಂಗೋ ಬೆಳೆದೋಗಿರುತ್ತೆ ಅವ್ರ ಹತ್ರ, ಎಂಥ ಲೆಕ್ಕ ಇಲ್ಲ. ಒಂದು ಸಾಧಾರಣ ಕುಟುಂಬ ಇರಬೇಕಾದ್ರೆ ಕೆಲವರು ಪಾಪ ಈ ಹಾರ್ಸ್ ಹಾಕಿರ್ತಾರೆ, ಆಮೇಲೆ ವಾಟರ್ ಫಾಲ್ಸ್ ಇಳಿಯೋ ಥರ ಹಾಕಿರ್ತಾರೆ, ಅದು ಯಾವುದೋ ಗೋಡೆಗೆ ಹಾಕಿರ್ತಾರೆ. ಇವೆಲ್ಲ ಏನು ಅಂತಂದರೆ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಪರಮಾತ್ಮನನ್ನು ದುರ್ಯೋಧನ ನೋಡೋಕ್ಕೆ ಬರ್ತಾನೆ. ಕೃಷ್ಣ ಮಲಗಿರ್ತಾನೆ. ನಾನು ಮೊದಲು ಬಂದಿದ್ದೀನಿ, ಎದ್ದು ಕೂಡಲೇ ನನ್ನ ನೋಡ್ಬೇಕು ಕೃಷ್ಣ, ಯಾಕೆ ನಾನು ಮಾತಾಡಿಸ್ಬೇಕಲ್ಲ. ಯಾಕಂದರೆ ಯುದ್ಧದಲ್ಲಿ ಇವನೇನೋ ಕೇಳಕ್ಕೆ ಬಂದಿದ್ದಾನೆ, ಶಸ್ತ್ರಾಸ್ತ್ರಗಳು ಕೇಳಕ್ಕೆ ಬಂದಿದ್ದಾನೆ. ಹಾಗಾಗಿ ಮೊದಲು ನಾನು ಕಾಣಬೇಕು, ನಾನೇ ಕೇಳಬೇಕು ಮೊದಲು ಅಂತ ಹೇಳಿ ಅವನೆಲ್ಲಿರ್ತಾನೆ, ಕೃಷ್ಣ ತಲೆ ಹತ್ರ ನಿಂತ್ಕೋತಾನೆ. ಎರಡನೇದು ಯಾರು ಬರ್ತಾರೆ, ಅರ್ಜುನ ಬರ್ತಾನೆ. ಅರ್ಜುನ ಬಂದಾಗ ಎಲ್ಲೂ ಜಾಗ ಇಲ್ಲ, ಕೃಷ್ಣನ ಪಾದದ ಸ್ಥಳ ಇತ್ತು, ಅಲ್ಲಿ ಕೂತ್ಕೊಳ್ತಾನೆ. ಕೃಷ್ಣ ಈಗ ಈ ಮಲಗಿದ್ದವನು ಎದ್ದರೆ ಯಾರು ಕಾಣ್ತಾರೆ ಅವನಿಗೆ?
ಪಾದದ ಹತ್ರ ಯಾರಿರ್ತಾರೆ ಅವ್ರು ಕಾಣ್ತಾರೆ, ತಲೆ ಹತ್ರ ಇರೋರು ಕಾಣಲ್ಲ, ಅವ್ರಿಗೆ ಅಲ್ಲಿಗೆ ಆಭಾಸ ಆಗ್ಬಿಡುತ್ತೆ. ಇದು ತಲೆಯ ಪಕ್ಕದಲ್ಲಿ ನಿಂತ್ಕೊಂಡವನು ಯಾವತ್ತೂ ಕಾಣಲ್ಲ. ಎದ್ದು ಕೂಡಲೇ ಆ ವ್ಯಕ್ತಿ ಎಲ್ಲಿಗೆ ಬರ್ತಾನೆ, ಕಾಲ ಹತ್ರ ಯಾರು ಕಾಣ್ತಾರೆ ಅವರಷ್ಟೇ ಕಾಣುತ್ತಾರೆ, ದೇಹ ಅರ್ಧ ಭಾಗ ನಿಂತ್ಕೊಳ್ತಲ್ಲ ಅಲ್ಲಿ. ಹಾಗಾಗಿ ಆವಾಗ ಅವನಿಗೆ ಭಯ ಆಗುತ್ತೆ, ಓಹೋ ಅರ್ಜುನ ಬಂದ್ಬಿಟ್ಟಿದ್ದಾನೆ, ಕೃಷ್ಣ ಅರ್ಜುನ ನೋಡ್ದ, ಈಗ ಶಸ್ತ್ರಾಸ್ತ್ರಗಳೇನಾದ್ರು ಇವನು ಕೇಳ್ಕೊಂಬಿಟ್ರೆ ಗತಿ ಏನಂದು ಭಯ ಆಗುತ್ತೆ ಅವನಿಗೆ. ಆವಾಗ ಏನು ಅರ್ಜುನ ಬಂದದ್ದು, ಏನು ಬೇಕು ಅಂತ ಕೇಳಿದಾಗ ಅವನೇನೋ ಹೇಳ್ತಾನೆ. ಮತ್ತು ತಿರುಗಿ ನೋಡಿದಾಗ ಅಲ್ಲಿ ದುರ್ಯೋಧನ ಇದ್ದ. ದುರ್ಯೋಧನ ಕೇಳ್ತಾನೆ, ಹಬ್ಬ ಪರವಾಗಿ ನಾನೇ ಕೇಳಿದ. ಅವಾಗ ಅವನೇನು ಕೇಳ್ತಾನೆ, ನಮ್ಗೆ ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳೇ ಬೇಕು ಅಂತ ಹೇಳ್ತಾನೆ, ಕೊಡುತ್ತಾರೆ. ಸರಿ ಅರ್ಜುನ ನಿಂಗೇನು ಬೇಕು ಸ್ವಾಮಿ, ನನಗೆ ನೀನು ಬಿಟ್ಟು ಬೇರೆ ಏನು ಬೇಡ ಅಂತ ಹೇಳ್ತಾನೆ. ಅಷ್ಟೇ. ಇಲ್ಲಿ ನಿಮ್ಮ ಮನೆಗೆ ಏನು ಬೇಕು ಅಂತಂದರೆ, ನೀವು ದಿಕ್ಕನ್ನು ನೋಡಿ ಕರೆಕ್ಟಾಗಿ ಮಾಡೋದಾದರೆ ಪೂರ್ವದ ಗೋಡೆಗೆ ನಿಮಗೇನು ಬೇಕು, ನಿಮ್ಮ ಖುಷಿಯೂ ಇರಬೇಕಲ್ಲಿ, ವಾವ್ ಅಂತ ಅನಿಸ್ಬೇಕು ನಿಮಗೆ. ನಾನು ಹೇಳಿದ್ದೀನಿ ಅಂತ ಬಿಟ್ಟು ನನ್ನ ಲೆಕ್ಕ ತಗೊಳ್ಬಾರ್ದು. ಕೃಷ್ಣ ಅದನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ನೀನು ಒಂದ್ಸಲ ವಿಮರ್ಶೆ ಮಾಡು ಅಂತ ಹೇಳ್ತಾನೆ. ಎಲ್ಲ ನಾನು ಹೇಳಿದ್ದೀನಿ ಅಂತ ನಂಬಬೇಡ, ನೀನು ಒಂದ್ಸಲ ವಿಮರ್ಶೆ ಮಾಡು, ನಿನಗೆ ಖುಷಿ ತಂದು ಕೊಡುತ್ತಾ ಅದನ್ನು ಮಾಡು ಅಂತ ಹೇಳ್ತಾನೆ. ಕೆಲವೊಂದು ಗೊತ್ತಿಲ್ಲ ಅಂತ ಕೇಳು ಅಂತ ಹೇಳ್ತಾನೆ. ವಿಮರ್ಶೆಯನ್ನು ಮಾಡೋದಷ್ಟೇ ನಿನ್ನ ಕೆಲಸ ಆಗಿರಬೇಕು ಅಂತ ಹೇಳ್ತಾನೆ. ಪೂರ್ವದ ಗೋಡೆ ಕರೆಕ್ಟಾಗಿ ಪೂರ್ವವನ್ನು ನೋಡ್ತಿರಬೇಕು. ಅವು ದೇವರನ್ನ ಫೋಟೋ ಹೇಗೆ ಹಾಕ್ತೀವೋ ಹಾಗೆ ಕಾಣ್ತಿರಬೇಕು. ಕುದುರೆಗಳು ಅಷ್ಟೇ. ಸಪ್ತಾಶ್ವ ರಥಮಾರೂಢಂ ಅಂತ ಹೇಳಿದ್ದಾನೆ. ಸಪ್ತಾಶ್ವ ರಥಮಾರೂಢಂ ಅಂತಕ್ಕಂಥದ್ದು 7 ಕುದುರೆಗಳು, 7 ಸ್ವರಗಳು, 7 ಲೋಕಗಳು, 7 ಜನ್ಮಗಳು, 7 ಯುಗ್ಗಯಾನ, 7 ಬಣ್ಣಗಳೇನು ತೋರಿಸ್ತವೆ. ಎಲ್ಲವೂ ಕೂಡ 7 ಸಂಖ್ಯೆ ಬಹಳ ಇದೆ. ಸಪ್ತರ್ಷಿ ಮಂಡಲ, ಸಪ್ತಋಷಿಗಳು, ಸಪ್ತಚಕ್ರಗಳು ಬಹಳ ಇಂಡಿಕೇಶನ್ ಕೊಡುತ್ತೆ. ಅಂತಹ 7 ಚಕ್ರಗಳಿಂದ ವೈಟ್ ಕಲರ್ ಹಾರ್ಸ್ ಏನಾದರೂ ಹಾಕಿರ್ತಾರೆ ಮನೇಲಿ ಅಂತಂದರೆ ಅದು ಉತ್ತರವನ್ನು ನೋಡ್ತಿರ್ಬೇಕು ಕರೆಕ್ಟಾಗಿ ಆಗಿತ್ತು ಅಂತಂದರೆ, ಅಥವಾ ಪೂರ್ವವನ್ನು ನೋಡ್ತಿರಬೇಕು. ಹಾಗೆ ಇವ್ರು ಏನಾದರೂ ಹಾಕ್ತೀರ ಅಂತಂದರೆ ಲಕ್ಷ್ಮೀಪ್ರದ ಅಂತ ಹೇಳ್ತಾರೆ. ಇವ್ರು ಇನ್ಯಾವುದೋ ಎಲ್ಲೋ ಹಾಕಿರ್ತಾರೆ, ಪಾಪ ಗೊತ್ತಾಗಲ್ಲ. ಅವ್ರ ಕೆಪಾಸಿಟಿ ಇತ್ತಂದರೆ ವುಡ್ಡಿಂದ ಮಾಡಿಸಾಕ್ತಾರೆ, ಕಾರ್ವಿಂಗ್ ಮಾಡಿಸಿರ್ತಾರೆ, ಅದೆಲ್ಲ ಕರೆಕ್ಟ್. ಆದರೆ ಈ ರೀತಿಯಾಗಿ ಏನಾದರೂ ನಾವು ಬಣ್ಣದ ಲೋಕಕ್ಕೆ ಇಳಿದು ನೋಡ್ತೀವಿ ಅಂತಂದರೆ ನಮಗೆ ಖುಷಿ ಕೊಡಿಸ್ಬೇಕು. ಆ ಮನೆಯಲ್ಲಿ ವಾಸ ಮಾಡೋರು ಯಾರಾದರೂ ಬಂದರೆ ವಾ ತುಂಬ ಚೆನ್ನಾಗಿದೆ ಅಂತ ಅನ್ನಬೇಕು. ಅಲ್ಲೊಂದು ಎನರ್ಜಿ ಬಂತು ಹಾಗೆ ನೀವು ಹಾಕಿರಬೇಕು. ಅದು ಸತ್ಯವಾಗಿರುತ್ತೆ. ಬಿಟ್ಟರೆ ನಾನು ಹೇಳಿದ್ದೆ ಅಂತ ಅಲ್ಲ. ನಾನು ಹೇಳಿದ್ದೆ ನಿಮ್ಗೆ ಗೊತ್ತಾಗಲಿ ಅಂದರೆ ಸಜೆಸ್ಟ್ ಮಾಡುವಂಥದ್ದು ದಿಕ್ಕು ಕರೆಕ್ಟ್, ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಭಾಗಶಃ ಯಾವ ಕಲೆಗಳಲ್ಲಿ ಅದಿದೆ ಆ ಕಲೆಯ ಭಾಗಕ್ಕೆ ಅದನ್ನು ಕ್ರೋಢೀಕರಿಸ್ತಕ್ಕಷ್ಟೇ ನಾನು ಹೇಳಬಹುದು. ಅದಕ್ಕಾಗಿ ಮೊದಲು ನಿಮ್ಮನ್ನು ನೀವು ವಿಮರ್ಶೆ ಮಾಡಿಕೊಂಡು, ನಿಮ್ಮನ್ನು ನೀವು ಪರೀಕ್ಷೆ ಕೊಂಡುಕೊಂಡು, ನಿಮಗೆ ಸಂತೋಷ ಯಾವುದಾಗುತ್ತೋ ಅದನ್ನು ಇಡೋದು ಮನೆಯಲ್ಲಿ ಕಲಿಬೇಕು. ಯಾರೋ ಏನೇನೋ ಹೇಳ್ತಾರೆ ಅಂತ ಎಲ್ಲ ಬಿಡ್ತು. ಇನ್ನು ಮೆಟಲ್ಸ್ ಏನೇನೋ ಹಾಕ್ತಾರೆ, ಈ ಸೂರ್ಯನ ಚಿತ್ರ, ನವಗ್ರಹಗಳ ಚಿತ್ರ ಮತ್ತು ಏನೇನೋ ಹಾಕ್ತಾರೆ. ನಿಮ್ಮ ಮನಸ್ಸು ಒಪ್ಪಿರಬೇಕಲ್ಲಿ. ನಿಮ್ಮ ಮನಸ್ಸು ಒಪ್ಪಿದರೆ ಮಾತ್ರ ಅವೆಲ್ಲವೂ ಕೂಡ ಹಾಕಬೇಕಾದ್ರೂ ಕೂಡ ಪ್ರಮಾಣಗಳಿದೆ. ಖಂಡಿತ ಬಲವಂತವಾಗಿ ಯಾವುದೇ ರೀತಿಯಾಗಿ ಸುಮ್ಮನೆ ನಾವು ಹೇರುವಂಥ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸಿಗೆ ಇಷ್ಟ ಆದಲ್ಲಿ ಮಾತ್ರ ನಾವು ಹಾಕಬೇಕು. ಸರಿಯಾದ ದಿಕ್ಕಿನಲ್ಲಿ ಹಾಕಿದಾಗ ಅದರದ್ದೇ ಆಗಿರುವಂಥ ಪವರ್ಸ್ ನಮಗೆ ಸಿಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೀವೇನಾದರೂ ಗುರುಗಳು ತಿಳಿಸಿದಂಥ ವಿಚಾರದಲ್ಲಿ ದೇವರ ಮನೆಯಲ್ಲಿ ಪಿತೃಗಳ ಫೋಟೋವನ್ನು ಇಟ್ಟಿದ್ರೆ ದಯವಿಟ್ಟು ಇವತ್ತೇ ಅದನ್ನು ತೆಗೆದುಬಿಡಿ. ಜೊತೆಯಲ್ಲಿ ಯಾವ ದಿಕ್ಕಿನಲ್ಲಿ ನೀವು ಈ ಒಂದು ಕುದುರೆಯ ಫೋಟೋವನ್ನು ಹಾಕಬಹುದು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸಿದ್ದಾರೆ. ಸೊ ಕರೆಕ್ಟಾಗಿ ಹಾಕಿದರೆ ಓಕೆ. ಇನ್ ಕೇಸ್ ನೀವೇನಾದರೂ ಚೇಂಜಸ್ ಮಾಡಿದರೆ ಅದನ್ನು ಈಗಲೇ ಚೇಂಜ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.